ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ನೌಕರರ ಬೇಡಿಕೆಗಳು, ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು, ಹೋರಾಟ 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 ನೌಕರರ ಬೇಡಿಕೆಗಳು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೇಡಿಕೆಗಳು, ಸರ್ಕಾರಿ ನೌಕರ ಬೇಡಿಕೆಗಳು, ಸರ್ಕಾರಿ ನೌಕರ ಬೇಡಿಕೆಗಳು, ಸರ್ಕಾರಿ ನೌಕರ ಬೇಡಿಕೆಗಳು. ಬೇಕು ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಜಾರಿಯಾಗಲಿ, ಜಾರಿಯಾಗಲಿ. 7 ವೇತನ ಆಯೋಗದ ವರದಿ ರದ್ದಾಗಲಿ. ಏಳನೇ ವೇತನ ಆಯೋಗದ ವರದಿ ಕೂಡಲೇ ಜಾರಿ ಆಗಬೇಕು. ಈಗಾಗಲೇ 2 ಅವಧಿ ಸರ್ಕಾರ ಮುಂದುವರಿಸಿದೆ. ಇದರಿಂದ ಸರ್ಕಾರ ನೌಕರರು ಬಹಳ ಅತೃಪ್ತಿಗೊಂಡಿದ್ದಾರೆ, ಮಾನಸಿಕವಾಗಿ ಬಹಳ ಆಕ್ರೋಶಕ್ಕೆ ಹೋಗ್ತಾ ಇದ್ದಾರೆ. ಸರ್ಕಾರ ಕೂಡಲೇ 7ನೇ ವೇತನ ವರದಿ ಜಾರಿ ಮಾಡಿ ಸರ್ಕಾರ ನೌಕರರಿಗೆ ಮಾನಸಿಕ ನೆಮ್ಮದಿ ಕೊಡಬೇಕು. ಆಮೇಲೆ ಇದು 7ನೇ ವೇತನ ಜಾರಿ ಮಾಡೋ ಮುಖಾಂತರ ಸರ್ಕಾರ ನೌಕರ ಆರ್ಥಿಕ ಭದ್ರತೆ ಜಾಸ್ತಿ ಮಾಡಬೇಕು. ಆಮೇಲೆ ಇದು NPS ರದ್ದತಿಯನ್ನು, NPS ಪದ್ಧತಿಯಲ್ಲಿ PFRD ಬಿಲ್ ರದ್ದಾಗಬೇಕು. ಆ NPS ರದ್ದಾಗೋ ಮುಖಾಂತರ ಸರ್ಕಾರ ನೌಕರಿಗೆ ಸಾಮಾಜಿಕ ಭದ್ರತೆ ಕೊಟ್ಟಾಗುತ್ತೆ, ಆರ್ಥಿಕ ಭದ್ರತೆ ಕೊಟ್ಟಾಗುತ್ತೆ. ಇಡೀ ವಯಸ್ಸಲ್ಲಿ NPS ಜಾರಿಗೋದ್ರಿಂದ ಸರ್ಕಾರವಾಗಿ ಇಡೀ ವಯಸ್ಸಲ್ಲಿ ಸಂಧ್ಯಾಕಾಲ ಭಾಳ ಕಷ್ಟಗಳಾಗುತ್ತೆ. ಈ 2,000 3,000 ಪೆನ್ಷನ್ ತೆಗೆದುಕೊಳ್ತಾರೆ. ಅದು ಕೂಡಲೇ ಅಖಿಲ ಭಾರತ ಮಟ್ಟದಲ್ಲಿ NPS ರದ್ದಾಗಬೇಕಾದ್ರೆ PFRD ಬಿಲ್ ರದ್ದಾಗಬೇಕು. PFRD ಬಿಲ್ ಕೂಡಲೇ ಸರ್ಕಾರ ತಕ್ಷಣವೇ ರದ್ದು ಮಾಡಬೇಕು. ಈ PFRD ಕಾಯ್ದೆ ವಿರುದ್ಧ ಇಡೀ ದೇಶಾದ್ಯಂತವಾಗಿ ಎಲ್ಲ ರಾಜ್ಯಗಳಲ್ಲಿ ಹಲವಾರು ಹೋರಾಟಗಳು ಮಾಡಿದ್ದೇವೆ. ಸರ್ಕಾರ ನೌಕರರೇ ಅಂತ ಮನಸ್ಥಿತಿ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ NPS ರದ್ದು ಮಾಡಿ PFRD ಬಿಲ್ ರದ್ದು ಮಾಡಬೇಕು. ಹಳೆ ಪೆನ್ಷನ್ ಸಿಸ್ಟಮ್ ಏನದಲ್ಲ, ಹಳೆ ಪೆನ್ಷನ್ ಸಿಸ್ಟಮ್ OPS ಪದ್ಧತಿ ಪುನಃ ಜಾರಿ ಮಾಡಿ ನೌಕರಿಗೆ ಅಂತಂದ್ರೆ ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ ಕೊಡಬೇಕು. ಸರ್ಕಾರಿ ನೌಕರರು ಅಂತ ಸಮಾಜಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಸರ್ಕಾರ ಮತ್ತು ಸಮಾಜದ ಮಧ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆ ತರಿಸ್ಬೇಕಾದ್ರೆ ಸರ್ಕಾರಿ ನೌಕರ ಪಾತ್ರ ಭಾಳ ಪ್ರಮುಖ ಐತಿ. ಅದಕ್ಕೋಸ್ಕರ ಈ ಒಂದು ಸರ್ಕಾರ ನೌಕರ ಭದ್ರತೆ ಕೂಡ ನೌಕರ ಘನತೆ ಬದುಕು ಸಾಗಿಸ್ಬೇಕಾದ್ರೆ ಒಂದು ಸಮಾಜ ಭದ್ರತೆ, ಆರ್ಥಿಕ ಭದ್ರತೆ ಸಿಗಬೇಕಾದ್ರೆ ಸಿಕ್ಕರೆ ಮತ್ತು ಸರ್ಕಾರ ನೌಕರ ಗ್ಯಾರಂಟಿ ಯೋಜನೆಯನ್ನು ಇನ್ನೂ ಯಶಸ್ವಿ ಕೆಲಸ ಕಾರ್ಯಗಳು ನಿರ್ವಹಿಸೋ ಸಾಧ್ಯತೆ ಐತಿ. ಆಮೇಲೆ ಸುಮಾರು 2,60,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇದರಿಂದ ಸರ್ಕಾರ ನೌಕರ ಮಾನಸಿಕ ಒತ್ತಡ ಸಿಲುಕಿ ಆರೋಗ್ಯ ಸಮಸ್ಯೆಗಳು ಕಾಡ್ತವೆ. BP, ಶುಗರ್, ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳಿಂದ ನೌಕರರು ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ 2 ಲಕ್ಷ ಖಾಲಿ ಇರ್ತಕ್ಕಂಥ 2,00,000 ಉದ್ಯೋಗ ನೇಮಕ ಮಾಡೋದ್ರ ಮುಖಾಂತರ ನಿರುದ್ಯೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಐತಿ. ಆಮೇಲೆ ನೌಕರ ಒತ್ತಡ ಕೂಡ ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಐತಿ. ಆಮೇಲೆ ಹೊರಗುತ್ತಿಗೆ ಆಧಾರ ಮೇಲೆ ನೇಮಕಗೊಂಡಂಥ ನೌಕರಿಗೆ ಕೂಡ ಸುಮಾರು 14 ತಾಸು 18 ತಾಸು ದುಡ್ಸ್ಕೊಳ್ತಾ ಇದ್ದಾರೆ. ಸರ್ಕಾರ ಹೊರಗುತ್ತಿಗೆ ನೇರ ನೇಮಕಾತಿ ಮುಂದೆ ಅಪಾಯಿಂಟ್ ಮಾಡಬೇಕು. ಈಗೇನು ಅಪಾಯಿಂಟ್ಮೆಂಟ್ ಆಗ್ಯಾರ ಗುತ್ತಿಗೆದಾರರು ಅವರಿಗೆ ಕಾಯಂ ಮಾಡಬೇಕು. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕಂತ ಈ ಮೂಲಕ ಆಗ್ರಹ ಪಡ್ತೀನಿ. ಈ ಥರ ಉದ್ಯೋಗ ನಮ್ಮ ಬೇಡಿಕೆಗಳದವು. ಆಮೇಲೆ ಮನೆ ಬಾಡಿಗೆ ಭತ್ಯೆ ಈ 7th ಪೇ ಕಮಿಷನಲ್ಲಿ ಮನೆ ಬಾಡಿಗೆ ಭತ್ಯೆ ಕಡಿಮೆ ಮಾಡಿದ್ದಾರೆ. ಅದು ಕೂಡಲೇ, ಯಾಕಂದ್ರೆ ಮನೆ ಬಾಡಿಗೆ ಇತ್ತೀಚೆಗೆ ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ. ಆ ಮನೆ ಬಾಡಿಗೆ ಭತ್ಯೆ ಜಾಸ್ತಿ ಮಾಡಬೇಕು. ಆಮೇಲೆ ವೈದ್ಯಕೀಯ ಭತ್ಯೆ ಜಾಸ್ತಿ ಮಾಡಬೇಕು. ಕುಟುಂಬ ಯೋಜನೆ ಭತ್ಯೆ ಜಾರಿಗೆ ಮಾಡಬೇಕು. ಅಂಗವಿಕಲರ ಭತ್ಯೆ ಹೆಚ್ಚಿಗೆ ಮಾಡಬೇಕು. ಇದರಿಂದ ಸರ್ಕಾರಿ ನೌಕರಪ್ಪ ಅಂತಾರೆ ಸರ್ಕಾರಿ ನೌಕರರಿಗೆ ಒಂದು ಭದ್ರತೆ ಮುಖಾಂತರ, ಆರ್ಥಿಕ ಭದ್ರತೆ ಮುಖಾಂತರ ಸರ್ಕಾರ ಕಾರ್ಯಕ್ರಮಗಳಿದಾವ ಯಶಸ್ವಿಯಾಗಿ ಜಾರಿ ಮಾಡೋಕ್ಕೆ ಸಾಧ್ಯತೆ ಐತಿ. ಆಮೇಲೆ ನಮ್ಮ ಏನು 18 ತಿಂಗಳು ತುಟ್ಟಿ ಭತ್ಯೆಯನ್ನು ತಡೆಹಿಡಿದ್ದಾರೆ ಸರ್ಕಾರ. 4,000 ಕೋಟಿ ನಮ್ಮ ಸರ್ಕಾರ ನೌಕರದ್ದು ಅಮೌಂಟಲ್ಲಿ ಇದೆ. ಅದಕ್ಕೆ ಸರ್ಕಾರ ಈಗೇನು ತಡೆಹಿಡಿತಕ್ಕಂಥ ತುಟ್ಟಿ ಭತ್ಯೆ ಏನಪ್ಪ ಅಂತಾರೆ ಕೂಡಲೇ 18 ತಿಂಗಳು ತುಟ್ಟಿ ಭತ್ಯೆ ಕೂಡ ಜಾರಿ ಮಾಡಬೇಕು. ಕೇರಳದಲ್ಲಿ ಏನಪ್ಪ ಅಂತಾರೆ ತುಟ್ಟಿ ಭತ್ಯೆ ಇದೇ ಥರ ನಮ್ಮ ರಾಜ್ಯ ಸರ್ಕಾರ ಯಾವ ತಡೆದು ಅದೇ ಥರ ತಡೆಹಿಡಿದ್ರು. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅವರೆಲ್ಲ ತಡೆಹಿಡಿತಕ್ಕಂಥ ತುಟ್ಟಿ ಭತ್ಯೆನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ಮಾದರಿ ನಮ್ಮ ರಾಜ್ಯ ಸರ್ಕಾರ ತಡೆಹಿಡಿದ್ರೆ 18 ತಿಂಗಳು ತುಟ್ಟಿ ಭತ್ಯೆ ಕೂಡಲೇ ಬಿಡುಗಡೆ ಮಾಡ್ಬೇಕಂತ
ಈ ಮೂಲಕ ಅಖಿಲ ಕನ್ನಡ ರಾಜ್ಯ ಸರ್ಕಾರ ಒಕ್ಕೂಟ ಬೇರೆ ಬೇರೆ ಇಲಾಖೆಗಳು ನೌಕರ ವೃಂದವಾರ ಸಂಘಟನೆಗಳ ಮುಖಂಡಗಳು ಬಂದಿದ್ದಾರೆ. ಆಮೇಲೆ SC/ST ಸಮರ ಸಮಿತಿ ನಾಡಿಗೇರವರು ಬಂದಿದ್ದಾರೆ. ನಮ್ಮ ಒಕ್ಕೂಟದ ಅಧ್ಯಕ್ಷ ಗೌರವಾಧ್ಯಕ್ಷ ಸದಸ್ಯ ಕಲ್ಯಾಣಿ ಅವರು, ಅಶೋಕ್ ಕುಲಕರ್, ಮಹಿಳಾ ಸಂಚಾರಿಕ ಉಡೇದ ಮೇಡಮು ಮತ್ತು ನೀಲಮ್ಮ ಮಂತ್ರಾಳರು ಹಲವಾರು ಹೋರಾಟ ಹರಿದಾರ್ಥ ಸ್ಥಳದ ಬೇರೆ ಬೇರೆ ಇದರಿಂದ ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮುಂದಿನ ಒಂದು ಸರ್ಕಾರ ನೌಕರ ಬೀದಿಗಿಳಿದು ಹೋರಾಟ ಬಳಕೆ ಪೂರ್ವದಲ್ಲಿ ಸರ್ಕಾರ ಬೇಡಿಕೆ ಈಡೇರಿಸಿದ್ರೆ ಸರ್ಕಾರ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬರಲ್ಲ. ಅದಕ್ಕೆ ಕೂಡಲೇ ಸರ್ಕಾರ ಇದು ಅಂತ ಶೀಘ್ರ ಕ್ರಮ ವಹಿಸಬೇಕು. ಅದ್ರ ಮುಖಾಂತರ ನಮ್ಮ ನೌಕರಿಗೆ ನ್ಯಾಯಯುತ ಬೇಡಿಕೆ ಪೂರೈಸಬೇಕಂತ ಈ ಮೂಲಕ ಕೋರಿಸ್ತೇನೆ. ನನ್ನ ಹೆಸರು ಸುರೇಶ್ ಜೀವಿ ಅಂತೇಳಿ, ಅಖಿಲ ಕನ್ನಡ ರಾಜ್ಯ ಸರ್ಕಾರ ಒಕ್ಕೂಟದ ಬಿಜಾಪುರ ಜಿಲ್ಲಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರು, ಬಿಜಾಪುರ. ಸರ್ಕಾರಿ ನೌಕರರ ಒಕ್ಕೂಟದ ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ನಮ್ಮದು ಈ ಬೇಡಿಕೆಗಳಲ್ಲಿ ಮೂಲವಾಗಿ 7ನೇ ವೇತನ ಆಯೋಗವನ್ನು ಕೂಡಲೇ ಶೀಘ್ರವಾಗಿ ಜಾರಿಗೊಳಿಸಬೇಕು ಮತ್ತು 1/4/2023ರಿಂದ ಅನ್ವಯವಾಗುವ ಹಾಗೆ ಅದನ್ನು ಫಿಕ್ಸೇಷನ್ ಮಾಡಿ ನಗದು ರೂಪವಾಗಿ ಕೊಡಬೇಕಂತಕ್ಕಂಥ ಒಂದು ಆಗ್ರಹಿಸಿ ನಾವು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಅದರ ಜೊತೆಗೆ NPS ರದ್ದತಿ ಬಗ್ಗೆ ಕೂಡ ಸರ್ಕಾರವು ಯಾವುದೇ ಒಂದು ತೀರ್ಮಾನವನ್ನು ಇಲ್ಲಿವರೆಗೂ ಕೈಗೊಂಡಿಲ್ಲ. NPS ಕೂಡ ರದ್ದತಿಯನ್ನು ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಒಕ್ಕೂಟ ಆಗ್ರಹಿಸುತ್ತದೆ. ಅದರ ಜೊತೆಗೆ ಈ ಹೊರಗುತ್ತಿ ನೌಕರರು ಅವರಿಗೆ ಒಂದು ಕಾಯಂ ಭದ್ರತೆ ಇಲ್ಲ, ಅವ್ರಿಗೆ ಕೂಡ ಅವ್ರಿಗೊಂದು ಭದ್ರತೆಯನ್ನು ಕೊಡಬೇಕು. ಅವ್ರು ಕೇವಲ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಕೊಟ್ಟರೆ ಅದು ಆಗಂಗಿಲ್ಲ. ಬಟ್ ಅಧಿಕಾರಿಗಳು ಯಾವ ಬೇಕಾದ್ರೂ ಅವ್ನು ತೆಗಿತಕ್ಕಂಥ ಒಂದು ವಾತಾವರಣ ಈ ಸರ್ಕಾರಿ ಇಲಾಖೆಗಳಲ್ಲಿ ಇರುವುದರಿಂದ ಹೊರಗುತ್ತಿ ನೌಕರರು ಕೂಡ ಒಂದು ಭದ್ರತೆಯನ್ನು ಕೊಡಬೇಕಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರ ಒಕ್ಕೂಟವು ಸರ್ಕಾರಕ್ಕೆ ಈ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಆಗ್ರಹಿಸುತ್ತದೆ. ಜೊತೆಗೆ ಹಲವಾರು ಸಮಸ್ಯೆಗಳು, ಈ ಒಂದು DA ಇರ್ಬೋದು, ಆಮೇಲೆ ಈ ಪ್ರಭರ ಭತ್ಯೆ ಇರ್ಬೋದು, ಆಮೇಲೆ ಸಂಜೀವಿನಿ ಯೋಜನೆ ಇರಬೇಕು, ಅವನು ಕೂಡಲೇ ಒಂದು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಜಿಲ್ಲಾ ಘಟಕದಿಂದ ನಾವು ಆಗ್ರಹಿಸ್ತೀವಿ. ನನ್ನ ಹೆಸರು ಅಶೋಕ್ ಕುಲಕರ್, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ಬಿಜಾಪುರ ಜಿಲ್ಲಾ. ಇವತ್ತು ರಾಜ್ಯಾದ್ಯಂತ ಒಂದು ಮನವಿ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾವು ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಮನವಿಯನ್ನು ಕೊಟ್ಟಿದ್ದಾಯಿತು. ಈ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಜಂಟಿ ಕ್ರಿಯಾ ಸಮಿತಿ ಸೇರಿಕೊಂಡು 7ನೇ ವೇತನ ಆಯೋಗ ಬೇಗನೆ ಜಾರಿಯಾಗಬೇಕು. ಆ ನಂತರ ಅಂಗವಿಕಲರ ನೌಕರರ ಭತ್ಯೆ, ಸಮವಸ್ತ್ರ ಭತ್ಯೆ ಇತ್ಯಾದಿಗಳನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಅವುಗಳನ್ನು ಹೆಚ್ಚಿಸಬೇಕು. ಹಾಗೂ NPS ರದ್ದತಿಯನ್ನು ನಾವು ಕೋರಿ OPS ಜಾರಿಯಾಗಬೇಕು ಎನ್ನುವ ನಮ್ಮ ಒತ್ತಾಯವನ್ನು ಇವತ್ತು ನಮ್ಮ ಮನವಿಯಲ್ಲಿ ಸಲ್ಲಿಸಿದ್ದಾಗಿದೆ. ನಾನು ದಾಕ್ಷಾಯಿಣಿ ಹುಡೆ, ಜಯಪುರ. ಮೊತ್ತವನ್ನು ಆಯೋಗವು ಪರಿಷ್ಕರಿಸುವುದನ್ನು ಆದ್ದರಿಂದ ಸರ್ಕಾರವು ಇದನ್ನು 20 ಲಕ್ಷದಿಂದ 40 ಲಕ್ಷ ಪರಿಷ್ಕರಿಸಬೇಕೆಂದು ಕೋರಿದೆ. ಪ್ರಭಾರ ಭತ್ಯೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ 2.70 ಲಕ್ಷ ಹುದ್ದೆಗಳನ್ನು ನೌಕರ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಯೋಗ ಪ್ರಭಾರ ಭತ್ಯೆಯ ದರವನ್ನು ಹೆಚ್ಚಿಸಿರುವುದನ್ನು ಆದ್ದರಿಂದ ಪ್ರಭಾರ ಭತ್ಯೆ ನಿರೀಕ್ಷೆಯನ್ನು ಕೋರಿದೆ. ಅಂಗವಿಕಲ ಭತ್ಯೆ, ಅಪಾತ್ರ ಭತ್ಯೆಯನ್ನು ಆಯೋಗವು ಅತಿ ಕಡಿಮೆ ಮಟ್ಟದಲ್ಲಿ ಈ ಭತ್ಯೆಗಳನ್ನು ಸಹ ವೈಜ್ಞಾನಿಕವಾದ ರೀತಿಯಲ್ಲಿ ಬೆಲೆ ಏರಿಕೆ ಮಟ್ಟಕ್ಕೆ ಅನುಗುಣವಾಗಿ ಕೋರಿದೆ. ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತ ಮುಖಾಂತರ ರಾಜ್ಯ ಸರ್ಕಾರ